ಶಿರಾನಗರದ ಸಿರಿಯೋಗ ಸಂವರ್ಧನಾ ಟ್ರಸ್ಟ್ ವತಿಯಿಂದ ಡಿಸೆಂಬರ್ 1ರಿಂದ ಡಿಸೆಂಬರ್ 16ರವರೆಗೆ ಉಚಿತ ಪ್ರಾಣಾಯಾಮ ಹಾಗೂ ಮುದ್ರಾ ಯೋಗ ತರಗತಿಗಳನ್ನು ನಡೆಸಲಾಗುವುದು. ಕಡೆಯ ದಿನವಾದ ಇಂದು ನಡೆದ ಸಮಾರೋಪ ಕಾರ್ಯಕ್ರಮದಲ್ಲಿ ಅಗ್ನಿಹೋತ್ರ ಪೂಜೆ ನಡೆಸುವುದರ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷರಾದ ಯೋಗಶ್ರೀ ಮಂಜುನಾಥ್ ಬಿ, ಭೂಪಾಲ್ನಲ್ಲಿ ನಡೆದ ಅನಿಲ ದುರಂತದಲ್ಲಿ ಸಾವಿರಾರು ಜನ ಮೃತಪಟ್ಟು ಹಲವರು ಶಾಶ್ವತವಾಗಿ ರೋಗಗ್ರಸ್ತರಾದರು. ಆದರೆ ಅಗ್ನಿಹೋತ್ರ ಮಾಡುತ್ತಿದ್ದ ಒಂದು ಕುಟುಂಬ ಮಾತ್ರ ಯಾವುದೇ ಅಪಾಯಕ್ಕೆ ಒಳಗಾಗಿಲ್ಲ ಎಂದು ಅಗ್ನಿಹೋತ್ರದ ಪ್ರಯೋಜನವನ್ನ ತಿಳಿಸಿದರು. ನೀವು ಬಹುಶಃ ನೋಡಿರ್ಬೋದು, ಭೂಪಾಲ್ ಅನಿಲ ದುರಂತದಲ್ಲಿ ಇಡೀ ಕುಟುಂಬಗಳು ನಾಶ ಆಗುತ್ತೆ. ಓರ್ವ ಬ್ರಾಹ್ಮಣರ ಕುಟುಂಬ ಮಾತ್ರ ಅದು ಯಾವುದೇ ಅನಾಹುತ ಆಗದೆ ಹಾಗೆ ಉಳ್ಕೊಂಡಿರುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿದಾಗ ಯಾಕೆ ಬ್ರಾಹ್ಮಣ ಕುಟುಂಬ ಮಾತ್ರ ಉಳಿದಿದೆ ಅಂತ ಅಂದಾಗ, ಬ್ರಾಹ್ಮಣ ಕುಟುಂಬದಲ್ಲಿ ಪ್ರತಿನಿತ್ಯವೂ ಕೂಡ ಪ್ರಾತಃ ಕಾಲದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡ್ತಾಯಿದ್ರು. ಸಂಜೆಯೂ ಅಗ್ನಿಹೋತ್ರ ಮಾಡ್ತಾಯಿದ್ರು. ಹೀಗೆ ಅಗ್ನಿಹೋತ್ರ ಮಾಡೋದ್ರಿಂದ ಆ ಮನೆಯ ವಾತಾವರಣ ಶುದ್ಧಿ, ಮತ್ತೊಂದು ವಾಯು ಶುದ್ಧಿಯನ್ನು ಮಾಡುತ್ತೆ. ಹಾಗಾಗಿ ಪ್ರತಿನಿತ್ಯ ನಮ್ಮ ಮನೆಗಳಲ್ಲಿ ಅಗ್ನಿಹೋತ್ರವನ್ನು ಮಾಡೋದ್ರಿಂದ ಮನೆಯ ವಾತಾವರಣ ಶುದ್ಧಿ ಆಗುತ್ತೆ, ಒಳ್ಳೆಯ ಗಾಳಿ ಸಿಗುತ್ತೆ, ಜೊತೆಗೆ ನಮ್ಮ ಮನಸ್ಸುಗಳಲ್ಲಿರುವ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ. ಇದಕ್ಕೆ ಬಳಸಬೇಕಾಗಿರುವಂಥ ವಸ್ತುಗಳು ನಾಟಿ ಹಸುವಿನ ತುಪ್ಪ, ಹಾಗೆ ದೇಸಿ ಆಕಳ ಸಗಣಿಯಿಂದ ಮಾಡಿರ್ತಕ್ಕಂಥ ಭರಣಿ, ಹಾಗೆ ಪಚ್ಚ ಕರ್ಪೂರ, ಹಾಗೆ ಹೋಮಕ್ಕೆ ಬೇಕಾದ ಒಂದಿಷ್ಟು ಸಾಮಗ್ರಿಗಳು, ಇದನ್ನು ನಾವು ಬಳಸ್ತೇವೆ. ಹಾಗೆ ಅಕ್ಷತೆಯೊಂದಿಗೆ ಮಂತ್ರ ಉಚ್ಚಾರಣೆಯ ಮೂಲಕ ಅಗ್ನಿಹೋತ್ರವನ್ನು ಮಾಡ್ತೇವೆ. ಈಗ ನಾವೆಲ್ಲರೂ ಧನ್ವಂತರಿ ಮಂತ್ರವನ್ನು ಉಚ್ಚರಿಸೋಣ. ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ. ಎಲ್ರಿಗೂ ನಮಸ್ಕಾರ. ಇವತ್ತು ಸಿರಿ ಯೋಗ ಸಂವರ್ಧನಾ ಟ್ರಸ್ಟ್ ಸಿರಿ ಯೋಗ ಶಿರಾ ವತಿಯಿಂದ ಇಂದು ಮುಂಜಾನೆ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನೆರವೇರಿಸಿದ್ದೇವೆ. ನಮ್ಮ ಸಿರಿಯೋಗ ಟ್ರಸ್ಟ್ ಪ್ರಾರಂಭವಾಗಿ ಇಲ್ಲಿಗೆ 2 ವರ್ಷಗಳನ್ನು ಪೂರೈಸಿದೆ. ಈ ಸಂಭ್ರಮದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಾವು ಅಗ್ನಿಹೋತ್ರ, ಹಾಗೆ ಧನ್ವಂತರಿ ಜಪ, ಧನ್ವಂತರಿ ಮಹಾ ಹೋಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ.